ಸುಮಾರು 39 ವರ್ಷಗಳಿಂದ ಒಂದು 3 ಕೋಟಿ ಅಂದಾಜು ವೆಚ್ಚದ ಸಾಮಾಜಿಕ ಸೇವೆ ನಾವು ಸಮಾಜಕ್ಕೆ ನೀಡಿದ್ದೇವೆ. ಕಳೆದ ವರ್ಷ 40ನೇ ವರ್ಷದ ಮಾರುತಿ ಮಾಣಿಕ್ಯ ಮಹೋತ್ಸವ, ಇದು ಬಹಳ ಸಂಸ್ಥೆಗೆ ದೊಡ್ಡ ಮಟ್ಟದ ಗೌರವ ತಂದುಕೊಟ್ಟಂಥ ಕಾರ್ಯಕ್ರಮ. ಉದ್ಘಾಟನಾ ಕಾರ್ಯಕ್ರಮದಿಂದ ಸಾಧಾರಣವಾಗಿ ಸಮಾರೋಪ ಸಮಾರಂಭವಾಗಿ ಸುಮಾರು 40 ಸಾಮಾಜಿಕ ಸೇವಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದ ನಂತರ ಈ ಒಂದು ಸಾಮಾಜಿಕ ಸೇವೆ ನಿರಂತರ ಇರಲಿ ಅಂತ ಈ ನಿಟ್ಟಿನಲ್ಲಿ ನಾವು ಉಳ್ಳಾಲದ ಕಡಲ ತೀರದಲ್ಲಿ ವನಮಹೋತ್ಸವ ಕಾರ್ಯಕ್ರಮ ಮತ್ತು ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಾಧವ್ ವೇದಿಕೆ ಬರಬೇಕಾಗಿ ವಿನಂತಿ. ಹಾಗೆಯೇ ಯಶವಂತ್ ಪಿ ಉಳ್ಳಾಲ್ ಅಧ್ಯಕ್ಷರು ಮುಖಂಡರ ಸಂಘ ಸಂಸ್ಥೆಯ ಅಧ್ಯಕ್ಷರು ಬರುವಂತೆ ವಿನಂತಿ. ಉಳ್ಳಾಲ್ ಇವತ್ತು ಕೂಡ ಉಪಸ್ಥಿತರಿರಬೇಕಾಗಿ ಮಾಧವ್ ಉಳ್ಳಾಲ್ ಅಂದರೆ ಎಲ್ರಿಗೂ ಚಿರಪರಿಚಿತ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹಲವಾರು ವೃಕ್ಷಗಳನ್ನು ನೆಟ್ಟು ನಮಗೆಲ್ಲ ಸ್ಫೂರ್ತಿಯಾಗಿದ್ದಾರೆ. ಶ್ರೀಯುತರು ಕೂಡ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತ. ಸಂಸ್ಥೆಯ ಅಧ್ಯಕ್ಷರು ಹೂಗುಚ್ಛ ನೀಡುವ ಮುಖೇನ ಸ್ವಾಗತಿಸಬೇಕಾಗಿ ಯಶವಂತ್ ಪಿ ಇವರು ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಏಕಕಾಲಕ್ಕಾಗಿ ಎಲ್ಲರಿಗೂ ಹೂಗುಚ್ಛ ನೀಡುವ ಮುಖೇನ ಸ್ವಾಗತಿಸಬೇಕಾಗಿ ಹಾಗೆ ನಮ್ಮದು ರತನ್ ಗುರ್ಕರ್ ಇವರು ಕೂಡ ಈ ಕಾರ್ಯಕ್ರಮ ಪರವಾಗಿ ಹಾರ್ದಿಕ ಸ್ವಾಗತ. ಮಗುವೀರ ಶಾಲಾ ಶಿಕ್ಷಕಿಯಾಗಿರುವ ವನಜ ಉಳ್ಳಾಲ್ ಇವರು ಕೂಡ ಈ ಕಾರ್ಯಕ್ರಮದ ಹಾರ್ದಿಕ ಸ್ವಾಗತ. ಸಮಾಜ ಸೇವಕರು ಮಾಧವ್ ಉಳ್ಳಾಲ್ ಒಂದೆರಡು ಮಾತನಾಡಬೇಕಾಗಿ ನಮ್ಮಲ್ಲಿ ಈ ಮೂಲಕ ವಿನಂತಿಸುತ್ತೇನೆ. ಆತ್ಮೀಯರು, ನನ್ನ ಪರಿಸರದ ಕೆಲಸಗಳಿಗೆ ಸದಾ ಪ್ರೋತ್ಸಾಹವನ್ನಿತ್ತು ಉಳ್ಳಾಲ ಮೊಗೇರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯಶವಂತರವರೇ, ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರು ಚರಣರನ್ನ, ಕ್ಷೇತ್ರದ ಗುರ್ಕಾರ್ರೆ, ಶಾಲೆಯ ಅಧ್ಯಾಪಕರೇ, ಸಂಸ್ಥೆಯ ಎಲ್ಲ ಸದಸ್ಯರೇ ಮತ್ತು ಹಿತೈಷಿಗಳೇ, ವನ ಮಹೋತ್ಸವ ಅನ್ನುವಂಥದ್ದು ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾರೆ. ನಾವು ನಮ್ಮ ಮಣ್ಣಿನ ಸ್ಥಿತಿಗತಿಗೆ ಅನುಗುಣವಾಗಿ ನಮ್ಮ ಇಂದಿನ ಪರಿಸರವನ್ನು ಅಧ್ಯಯನ ಮಾಡಿಕೊಂಡು ಈ ಮಣ್ಣಿಗೆ ಯಾವ ಗಿಡಗಳು ಅಗತ್ಯ ಇದೆ, ಈ ಮಣ್ಣಲ್ಲಿ ಯಾವ ಗಿಡಗಳು ನೆಟ್ಟರೆ ಬೆಳೆಯುತ್ತದೆ ಅನ್ನುವಂಥದ್ದನ್ನು ಎಲ್ಲ ಅಧ್ಯಯನ ಮಾಡಿಕೊಂಡು ಜನಸೇವಾ ಸಂಘದ ಅಧ್ಯಕ್ಷರು ಅಥವಾ ಎಲ್ಲ ಸದಸ್ಯರು ಕೂಡ ಕಳೆದ 5-6 ವರ್ಷಗಳಿಂದ ಕಡಲ ತೀರವನ್ನು ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಕಡಲ ಕೊರೆತವನ್ನು ತಡೆಗಟ್ಟುವ ನಿಟ್ಟಿನಿಂದ ಸಾವಿರಾರು ಕೋಟಿ ರೂಪಾಯಿ ಕಲ್ಲನ್ನು ಹಾಕುವುದು ಅದು ಬೇರೆ ವಿಷಯ. ಆದರೂ ಕೂಡ ಪ್ರಕೃತಿದತ್ತವಾಗಿ ಸಮುದ್ರ ಕೊರೆತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗಾಲಿ ಮರ, ಇಡೀ ನಮ್ಮ ಕರಾವಳಿ ಪ್ರದೇಶಕ್ಕೆ ಹೊಂದಾಣಿಕೆ ಹಾಕುವಂಥ ಒಂದು ಗಿಡ ಇದ್ದರೆ ಅದು ಗಾಲಿ ಮರ. ಈ ಗಾಲಿ ಮರವನ್ನು ಒತ್ತೊತ್ತಾಗಿ ನೆಟ್ಟು ಅತಿ ದೀರ್ಘವಾಗಿ ನಾವು ಅದನ್ನು ಸಾಕಿ ಸಲಹಿದರೆ ಖಂಡಿತವಾಗಲೂ ನಮ್ಮ ಕರಾವಳಿಯನ್ನು ಸಂರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಕೊರತೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸಂಘದ ಸದಸ್ಯರು ಬರೇ ಒಂದು ದಿನದ ಕಾರ್ಯ ಅಲ್ಲ, ನಿತ್ಯ ನಿರಂತರವಾಗಿ ನೆಟ್ಟು ಹಲವಾರು ವರ್ಷಗಳ ಕಾಲ ನೀರನ್ನು ಹಾಕುವ ಮೂಲಕ ಆ ಗಿಡಗಳಿಗೆ ಒಂದು ಗೌರವವನ್ನು ಕೊಡೋ ಜೊತೆಗೆ ಪ್ರಕೃತಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಈ ಮಹತ್ ಕಾರ್ಯಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಮಾತ್ರ ಅಲ್ಲ, ಮುಂದಿನ ದಿನದಲ್ಲಿ ಬರೀ ನಾವು 500-1000 ಗಿಡಗಳನ್ನು ನೆಡದೆ ಸಾವಿರಾರು ಗಿಡಗಳನ್ನು ನಮ್ಮ ಕರಾವಳಿ ಪ್ರದೇಶದಲ್ಲಿ ನೆಡುವ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡಬೇಕಂತೇಳಿ ನಾನು ಹೇಳ್ತಾ ಸಂಘದ ಈ ಕಾರ್ಯಕ್ಕೆ ಅಭಿನಂದನೆಯನ್ನು ಹೇಳ್ತಾ, ನಿತ್ಯ ನಿರಂತರವಾಗಿ ಕಳೆದ 40 ವರ್ಷದ ಕಾರ್ಯಕ್ರಮವನ್ನು ನಾವು ನೋಡಿ ಆನಂದಿಸಿದ್ದೇವೆ. ಹಲವಾರು ಕೋಟಿ ರೂಪಾಯಿಗಳ ಸಮಾಜ ಸೇವೆಯನ್ನು ಮಾಡ್ತಾ ಈ ಒಂದು ಸಂಸ್ಥೆ ಉಳ್ಳಾಲದಲ್ಲಿ ನೆಲೆಗಟ್ಟನ್ನು ಕಂಡುಕೊಂಡಿದ್ದರೂ ಕೂಡ ಇಡೀ ನಮ್ಮ ಭಾರತದಲ್ಲಿ ಸಂಚಲನವನ್ನು ಸೃಷ್ಟಿಸಿದಂಥ ಒಂದು ತಂಡ. ಕಳೆದ ಸಮಾರೋಪ ಒಂದು ಕಾರ್ಯಕ್ರಮವನ್ನು ನೋಡಿದರೆ ನಮಗೆ ಅದರ ಬಗ್ಗೆ ಅರಿವಾಗತ್ತೆ. ಈ ಒಂದು ಸಂಸ್ಥೆಯ ಕಾರ್ಯ ಹೇಗೆ, ಏನು, ಮತ್ತು ಜನರನ್ನು ತಲುಪುವ ನಿಟ್ಟಿನಲ್ಲಿ, ಶೋಷಿತರನ್ನು ತಲುಪುವ ನಿಟ್ಟಿನಲ್ಲಿ ನಾವು ಮಾಡಿದ ಕಾರ್ಯವನ್ನು ಇಡೀ ಭಾರತ ನೋಡಿದೆ. ಮಾತ್ರ ಅಲ್ಲ, ಉಳ್ಳಾಲದ ಜನತೆ ನಿಮ್ಮನ್ನು ಹರಸಿದ್ದಾರೆ ಕೂಡ. ನಾನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹಾರೈಕೆಯನ್ನು ಬಯಸ್ತಾ ಈ ಒಂದು ಕಾರ್ಯಕ್ಕೆ ಶುಭವಾಗಲಿ, ಜಯವಾಗಲಿ.
ಈಗಾಗಲೇ ತನ್ನ 40 ವರ್ಷಗಳ ಕಾರ್ಯಕ್ರಮದ ಅಭಿಯಾನದೊಟ್ಟಿಗೆ ಸೇರಿಸಿಕೊಂಡು ಕಳೆದ ಬಾರಿ ಬಹುಶಃ ಭಾರತ ಪ್ರೌಢಶಾಲೆಯಲ್ಲಿ ಈ ವನಮಹೋತ್ಸವವನ್ನು ವಿದ್ಯಾರ್ಥಿಗಳ ಜೊತೆಗೂಡಿಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಈ ಒಂದು ಕಾರ್ಯಕ್ರಮದ ಮೇರು ವ್ಯಕ್ತಿ ಶ್ರೀಯುತ ಮಾಧವಳ್ಳರೇ, ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರದ ಗುರಿಕಾರರಾದ ಶ್ರೀಯುತ ವಸಂತ ಅಮೀನ್ರೆ, ಈ ಜನಸೇವಾ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶರಣ್ ರಾಜ್ರೆ, ಮಗುವೀರ ಶಾಲೆಯ ಶಿಕ್ಷಕಿಯಾದಂಥ ಶ್ರೀಮತಿ ವನಜ ಟೀಚರ್ರೆ, ಶಿವಾಜಿ ಜೀವರಕ್ಷಕ ತಂಡದ ಅಧ್ಯಕ್ಷರಾದಂಥ ಶ್ರೀಯುತ ಕಿರಣ್ ಪುತ್ರನ್ರೆ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂಥ ಸಂಘದ ಸದಸ್ಯರು ಕಾರ್ಯದರ್ಶಿಯಾದ ಶ್ರೀಯುತ ಕಪಿಲ್ರವರೇ, ಸೇರಿರ್ತಕ್ಕಂಥ ಸಂಘದ ಸದಸ್ಯರೇ, ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಈ ಹಿಂದೆ ಶಾಲೆಗಳಲ್ಲಿ ವನಮಹೋತ್ಸವವನ್ನು ಆಚರಣೆ ಮಾಡುವಂಥದ್ದು ಕಾರ್ಯಕ್ರಮ ಸರ್ಕಾರ ಹಾಕಿಕೊಂಡಿತ್ತು. ಇದು ನಮ್ಮ ಕಾಲಘಟ್ಟದಲ್ಲಿ ಆದದ್ದು. ಬಹುಶಃ ನಾವೆಲ್ಲರೂ ವನಮಹೋತ್ಸವದಲ್ಲಿ ಆಚರಣೆ ಮಾಡಿದವರು ಶಾಲೆಗಳಲ್ಲಿ. ತದನಂತರ ದಿನಗಳಲ್ಲಿ ಅನಿವಾರ್ಯತೆ, ಅವಶ್ಯಕತೆ, ವನಮಹೋತ್ಸವ ವನವನ್ನು ಬೆಳೆಸುವುದರ ಮುಖಾಂತರ ಪ್ರಕೃತಿಯಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲವನ್ನು ತಪ್ಪಿಸಬೇಕು. ಆ ಮುಖಾಂತರವಾಗಿ ಕಾಲಕಾಲಕ್ಕೆ ಮಳೆ ಬೆಲೆ ಆಗಬೇಕನ್ನುವ ಕಾರಣಕ್ಕಾಗಿ ಈ ವನಮಹೋತ್ಸವಕ್ಕೆ ಆಯಾಯ ಕಾಲದಲ್ಲಿ ಬಂದಂಥ ಸರ್ಕಾರಗಳು ಆದ್ಯತೆಗಳನ್ನು ಕೊಡ್ತಾ ಬರ್ತಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಜನಸಾಮಾನ್ಯರು ಇದನ್ನು ಸಂಘ ಸಂಸ್ಥೆಗಳ ಮುಖಾಂತರ ಮಾಡುತ್ತಾ ಬಂದದ್ದರಿಂದಾಗಿ ಈಗ ಸ್ವಲ್ಪ ಒಂದು ಫಲವತ್ತತೆಯನ್ನು ಕಾಣ್ತಿದ್ದೇವೆ. ನಾನು ನಮ್ಮ ಮಾರುತಿ ಜನಸೇವಾ ಸಂಘದ ಬಗ್ಗೆ ಹೇಳಬೇಕಿದ್ರೆ, ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ, ಪ್ರಾಮಾಣಿಕವಾಗಿ ಮತ್ತು ಜನರಿಗೆ ದಿಕ್ಸೂಚಿಯಾಗಿ ಮಾಡುವ ಮುಖಾಂತರ ಈ ಭಾಗದಲ್ಲಿ ಇನ್ನೊಬ್ಬರು ಅನುಕರಣೆ ಮಾಡುವ ರೀತಿಯಲ್ಲಿ ಅದನ್ನು ಸಮಾಜಕ್ಕೆ ಬಿಂಬಿಸುವ ಮುಖಾಂತರ ಈ ಪರಿಸರದಲ್ಲಿ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಸಂಸ್ಥೆ ತನ್ನ ದಾಪುಗಾಲನ್ನಿಟ್ಟಿದೆ. ಸಾಮಾನ್ಯ ಜನರು ಆಲೋಚನೆ ಮಾಡುವಾಗ ಹೇಳ್ತಾರೆ, ಏನಿದು ಸಸಿ ನೆಡುವುದು ಅಂದರೆ ಸುಲಭದ ಕೆಲಸ ಅಲ್ಲ. ಬಹುಶಃ ನಮ್ಮ ಹಿಂಭಾಗದಲ್ಲಿರುವಂಥ ಒಂದು ಗಾಳಿ ಮರಗಳ ಒಂದು ತೋಟನೇ ನಿರ್ಮಾಣ ಆಗಿದೆ. ಈ ಹಿಂದೆ ಈ ಬೀಚ್ಗಳಲ್ಲಿ ಅಲ್ಲಿಂದ ಸಾಧಾರಣ ಎಷ್ಟೋ ಕಿಲೋಮೀಟರ್ವರೆಗೆ ಬೀಚ್ಗಳಲ್ಲಿ ಈ ಗಾಳಿ ಮರಗಳಿದ್ದವು. ಸಾಮಾನ್ಯ ಕಡಲ ಕೊರತೆ ಆಗುವಾಗ ಬೇರೆ ಬೇರೆ ಡೆವಲಪ್ಮೆಂಟ್ ಆದಾಗ ಅದನ್ನು ಕರೆದಿದ್ದಾರೆ, ಅದು ಹೋಗಿದೆ. ಆದರೆ ಆ ಸಂದರ್ಭದಲ್ಲೂ ಕೂಡ ಅದನ್ನು ಮರೆಮಾಚುವ ರೀತಿಯಲ್ಲಿ ಈಗ ಈ ಭಾಗದಲ್ಲಿ ಕರಾವಳಿಯಲ್ಲಿ ಈ ಗಾಳಿ ಮರಗಳನ್ನು ನೆಟ್ಟುವ ಮುಖಾಂತರ 4 ವರ್ಷಗಳ ಹಿಂದೆ ಈ ಕಾರ್ಯಕರ್ತರು ಮಾಡಿದ್ದರಿಂದಾಗಿ ಇವತ್ತೊಂದು ತೋಟದ ರೀತಿಯಲ್ಲಿ ಅದು ಹೆಮ್ಮರಗಳಾಗಿ ಬೆಳೆದು ನಿಂತಿರುವಂಥದ್ದು ನಾವು ಕಾಣ್ಬೋದು. ಈ ರೀತಿಯ ಸಣ್ಣ ಪ್ರಯತ್ನಗಳು ಆಗಿರ್ಬೋದು. ಈ ಸಣ್ಣ ಪ್ರಯತ್ನಗಳೇ ರಾಷ್ಟ್ರಕ್ಕೆ ಒಂದು ಮೆರುಗನ್ನು ನೀಡುವಂಥದ್ದು. ರಾಷ್ಟ್ರಕ್ಕೆ ಬೇಕಾಗುವಂಥ ಪ್ರಕೃತಿಯಲ್ಲಿ ಕೊಡಬೇಕಾದಂಥ ಏನು ಸವಲತ್ತಿದೆ ಅದನ್ನು ಪಡ್ಕೊಳ್ಬೇಕಾದ್ರೆ ಇಂಥ ಕಾರ್ಯಗಳು ಸಣ್ಣ ಕಾರ್ಯಗಳಾಗಬೇಕು. ಸಣ್ಣ ಕಾರ್ಯದಿಂದಲೇ ದೊಡ್ಡ ನಮಗೆ ಆವಿಷ್ಕಾರಗಳು ಸಿಗುವಂಥದ್ದು. ಹಾಗಾಗಿ ಈ ಸಂಸ್ಥೆ ಉತ್ತಮವಾದ ಕೆಲಸವನ್ನು ಈ ಭಾಗದಲ್ಲಿ ಚೆನ್ನಾಗಿ ಮಾಡ್ತಾ ಬರ್ತಿದೆ. ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅವರಿಗೆ ಸಹಕಾರವನ್ನು ನೀಡಬೇಕು. ಜೊತೆಗೆ ಇಂಥ ಕಾರ್ಯಕ್ಕೆ ನಮಗೆ ಶ್ಲಾಘನೆಯನ್ನು ಮಾಡಬೇಕು. ಬಹುಶಃ ಅದು ನಾನು ಯಾವಾಗಲೂ ಹೇಳುವಾಗೆ, ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸಿಗಬೇಕಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೊಡೋದಿಲ್ಲ. ಇಂಥ ಕಾರ್ಯಗಳನ್ನೇ ಗುರುತಿಸಿಕೊಂಡು ಆ ಸಂಸ್ಥೆಗೆ ಸಿಕ್ಕಿದೆ ಅನ್ನುವಂಥದ್ದನ್ನು, ಅರ್ಹರಿಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳಬೇಕೆ ಹೊರತು ಈ ಕಾರ್ಯಕ್ಕೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಟ್ಟು ಈ ಕಾರ್ಯ ನಿರಂತರವಾಗಿ ಜರಗಲಿ. ಇದನ್ನು ನೋಡಿ ಮಾಧ್ಯಮದಲ್ಲಿ ಯಾರು ನೋಡ್ತೀರೋ, ನೀವು ಮಾಡುವವರಿದ್ದೀರಿ ತುಂಬ ಮಾಡದವರು ಇದಕ್ಕೆ ಕೈ ಜೋಡಿಸುವ ಮುಖಾಂತರ ಈ ಕಾರ್ಯ ಇನ್ನಷ್ಟು ಫಲವತ್ತೆ ಆಗಬೇಕು. ಆ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರಲ್ಲ ಅಂತ ಹೇಳುತ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಾಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘದವರಿಗೆ ನಮ್ಮ ಸಂಸ್ಥೆ ಪರವಾಗಿ ವಂದಿಸುತ್ತಾ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಚರಣ್ ಉಳ್ಳಾಲ್ ಒಂದೆರಡು ಮಾತನಾಡಬೇಕಾಗಿ. ನಮ್ಮ ಪರಿಸರವನ್ನು ರಕ್ಷಿಸುವುದರಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿರುತ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಬಾರಿ ಉಳ್ಳಾಲ ಬೀಚ್ನಲ್ಲಿ ಈ ವನಮಹೋತ್ಸವ ಕಾರ್ಯಕ್ರಮ ಹಾಗೂ ಸಸಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಆಹ್ವಾನಿಸಿದ್ದೇವೆ. ಯಾಕೆಂದರೆ ಒಂದು ನಾವು ನೆಟ್ಟರೆ ಅದರಷ್ಟೇ ದೊಡ್ಡದಾಗಿಲ್ಲ. ಸ್ಥಳೀಯ ಸಂಘ ಸಂಸ್ಥೆಗಳ ಸಹಾಯ ಇದ್ದರೇ ಅದನ್ನು ಬೆಳೆಸಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಒಟ್ಟಿಗೆ ಸೇರಿ ಇಂಥದ್ದೊಂದು ಅನೇಕ ಕಾರ್ಯಕ್ರಮ ಹಾಗೂ ಬೀಚ್ ಕ್ಲೀನಿಂಗ್ ಅಂತ ಕಾರ್ಯಕ್ರಮ ನಡೆಸುವುದಾಗಿ ತಿಳಿಸುತ್ತೇನೆ.
ಎಲ್ಲರಿಗೂ ಧನ್ಯವಾದ. ನಮ್ಮ ಸಂಸ್ಥೆಯ ಪರವಾಗಿ ಇದು ಸ್ಫೂರ್ತಿಯಾಗಲಿ ಇನ್ನು ಮುಂದಿನ ಪೀಳಿಗೆಗೆ ಅಂತ ತಿಳಿಸುತ್ತಾ ಕಾರ್ಯಕ್ರಮವನ್ನು ಸಸಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಸಿಯನ್ನು ನಮ್ಮ ಮಾದವುಳ್ಳವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸುತ್ತೇವೆ. ಸೇವಾ ಟ್ರಸ್ಟ್ ಮಾರುತಿ ಯುವಕ ಮಂಡಲ ಈಗಾಗಲೇ ವನಮಹೋತ್ಸವ ಕಾರ್ಯಕ್ರಮ ಮತ್ತು ಸಸಿ ವಿತರಣಾ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಸಸಿ ವಿತರಣಾ ಕಾರ್ಯಕ್ರಮ ಮತ್ತು ಸಸಿಯನ್ನು ಈಗ ಕಡಲ ತೀರದಲ್ಲಿ ನೆಡುವಂಥ ಕಾರ್ಯಕ್ರಮ ಈಗಾಗಲೇ ನಾವು ಹಮ್ಮಿಕೊಂಡಿದ್ದೇವೆ. ಕಡಲ ತೀರದಲ್ಲಿರುವಂತಹ ಜಾಗಕ್ಕೆ ಬಂದ ಒಂದು ಸಸಿಯನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡೋಣ. ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯೋಪಾಧ್ಯಾಯ ಮಗೂರಿ ಶಾಲಾ ಜಾನಕಿ ಪುತ್ರ ಆಗಮಿಸಿದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮ ಪರವಾಗಿ ಹಾರ್ದಿಕವಾದ ಸ್ವಾಗತ.